ಈ ರೆಸಿಪಿ ಬಂದು ನಮ್ಮ ಕಿಶೋರ್ ಕಿಶೋರ್ ಕಳ್ಸೆ ಸರ್. ನಮ್ ಗ್ರೀನ್ ಚಟ್ನಿ ರೆಡಿ ಆಗಿದೆ. ಇದು ಆಲೂ ಮಸಾಲ ಅಂತಾನೆ ಹೇಳಿ. ಆಲೂ ಮಸಾಲ ರೆಡಿ. ನಮ್ಮ ಕನ್ನಡದವರಿಗೆ ಆಲೂಗಡ್ಡೆ ಮಸಾಲೆ ರೆಡಿ ಆದ್ಮೇಲೆ ನೆಕ್ಸ್ಟ್ ಪೋಸ್ಟ್ ಪ್ರಾಸೆಸಿಂಗ್ ಹೇಳ್ತೀನಿ. ಇದು ನಾವು ಬ್ರೆಡ್ ಸ್ಲೈಸಸ್ ತಗೊಂಡಿದೀವಿ. ನೀವು ಬೇಕಾದ್ರೆ ವೀಟ್ ಬ್ರೆಡ್ ತಗೋಬಹುದು, ಯಾವ್ದಾದ್ರು ವೇರಿಯಂಟ್ ಬ್ರೆಡ್ ತಗೋಬಹುದು. ಇವತ್ತು ಗೋವಾದಲ್ಲಿ ಸಿಗೋದು ಇಲ್ಲಿ ಸಿಗ್ತದೆ ಕಾಮ್ಡೌನ್ ಕೆಫೆ. ಸಾಕಾರಗರ ಬಂದ್ಬಿಡಿ. ಅದ್ಭುತವಾದದ್ದನ್ನೇ ಇಲ್ಲಿ ಮುಚ್ಚಿಟ್ಬಿಟ್ಟಿದ್ರು ಅಂತ ಪಕೋಡ. ಎಲ್ಲ ಬಜೆಗಳ ಮೇಲೆ ತನ್ನದೇ ಆದ ಒಂದು ಸ್ಥಾನ, ತನ್ನ ಸಿಂಹಾಸನ ಮೇಲೆ ಇದು ಕೂಡುತ್ತೆ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಪ್ರಭು ಹಿರೇಮಠ್, ಕಾಮ್ಡೌನ್ ಕೆಫೆ ನಿಮ್ಗೆಲ್ಲರಿಗೂ ಗೊತ್ತು. ಹಾಗೆ ಸುಷ್ಮಾ ಹಿರೇಮಠ್ ಅವರು ಇವತ್ತು ನಮಗೆ ವಿಶೇಷವಾಗಿ ಒಂದು ಇನ್ವಿಟೇಷನ್ ಕೊಟ್ಟು ಕರೆದಿದ್ದಾರೆ. ಅಂದರೆ ಬನ್ನಿ, ನಮ್ಮಲ್ಲಿ ಬ್ರೆಡ್ ಪಕೋಡ ಇತ್ತು, ಬಹಳ ಜನ ಇಷ್ಟಪಡ್ತಿದ್ರು. ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ರು. ಇವತ್ತು ಈ ಎಪಿಸೋಡಿಂದ ಮತ್ತೆ ಶುರು ಮಾಡ್ತಾ ಇದ್ದೀವಿ. ಅದರೊಟ್ಟಿಗೆ ನೀವೇ ಕೇಳಿದ್ರಿ ಅದ್ಭುತವಾದ ಗ್ರೀನ್ ಚಟ್ನಿ ಸಿಗುತ್ತೆ, ಯಾಕೆ ರೆಸಿಪಿ ಬಂದಿಲ್ಲ ಅಂತ. ನಾವು ಕೇಳ್ಕೊಂಡ್ವಿ, ಹೆಂಗಾದರೂ ಪಕೋಡ ಒಟ್ಟಿಗೆ ಚಟ್ನಿ ಇರಬೇಕು, ಗ್ರೀನ್ ಚಟ್ನಿ. ಸೊ ಎರಡು ತೋರಿಸ್ಬಿಡಿ ಅಂತ ಇವತ್ತು 2 ರೆಸಿಪಿ ಒಂದೇ ಎಪಿಸೋಡಲ್ಲಿ. ಬನ್ನಿ. ನಿಮ್ಮ ಹೋಟ್ಲಲ್ಲಿ ಕಾಮ್ಡೌನ್ ಕೆಫೆ ಗ್ರೀನ್ ಚಟ್ನಿ ಕಾಮೆಂಟ್ ಹಾಕ್ತಾನೆ ಇದ್ರು. ನೀವೇ ಮಾಡಿ ತೋರಿಸೋದು ಇವತ್ತು ನಮಗೆ. ಸರಿ ಸರ್. ಸರ್ ನಾನು ಎಷ್ಟು ಕಡೆ ಗ್ರೀನ್ ಚಟ್ನಿ ತಿಂದಿದ್ದೀನಿ. ನಮ್ದು ಡಿಫ್ರೆಂಟ್ ಆಗಿದೆ ಟೇಸ್ಟ್ ಅಲ್ಲೇ ಕೂಡ, ಕನ್ಸಿಸ್ಟೆನ್ಸಿ ಅಲ್ಲೂ ಕೂಡ. ಆಮೇಲೆ ತೀರಾ ಸಿಂಪಲ್ ಸರ್, ಸಿಂಪಲ್ ಅಲ್ಲೇ ಸಿಂಪಲ್. ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಒಂದು 150 ಗ್ರಾಮ್ ಅಷ್ಟು ಕೊತ್ತಂಬರಿ, ಒಂದು 100 ಗ್ರಾಮ್ ಅಷ್ಟು ಪುದೀನ, ಇದೊಂದು 3 ರಿಂದ 4 ಟೊಮ್ಯಾಟೊ ಹಣ್ಣು, 1 ಸ್ಪೂನ್ ಜೀರಿಗೆ, ಆಮೇಲೆ 1 ಫುಲ್ ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ, 10 ರಿಂದ 12 ಹಸಿ ಮೆಣಸಿನಕಾಯಿ, 1 ಇಂಚು ಶುಂಠಿ. ಇಷ್ಟು ಹಾಕೊಳ್ತೀರಾ ನೀವು? ಇಷ್ಟು ಹಾಕೋತೀವಿ ಸರ್. ಇದನ್ನೇನ್ ಮಾಡೋದು, ಗ್ರೈಂಡರ್ ಆಗಿ ರುಬ್ಕೊಳ್ಳೋದು, ಬೇರೆ ಏನೂ ಪ್ರಾಸೆಸ್ ಇಲ್ಲ ಇದ್ರದ್ದು. ಹೌದಾ? ಅಷ್ಟೇ. ಇದು ಬಜ್ಜಿ, ಆಲೂ ಪಕೋಡ, ನಮ್ದು ಯಾವ್ದೇ ಕರಿದಿದ್ದ ಐಟಮ್ಸ್ ತಗೊಂಡ್ರು ಈ ಗ್ರೀನ್ ಚಟ್ನಿ ಬರುತ್ತೆ. ಈ ರೆಸಿಪಿ ಬಂದು ನಮ್ಮ ಕಿಶೋರ್ ಕಳ್ಸೆ ಕರೆಕ್ಟ್ ಟೈಮ್ ಬಂದ್ಬಿಟ್ರು ನೋಡಿ ಅವರು. ಹೌದು ನೋಡಿ ಸರ್, ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ರುಬ್ಕೊಂಡ್ಬಿಡೋಣ. ರುಬ್ಕೊಂಡ್ಬಿಡ್ತೀನಿ. ಸರ್, ನಮ್ ಗ್ರೀನ್ ಚಟ್ನಿ ರೆಡಿ ಆಗಿದೆ. ಈ ಕನ್ಸಿಸ್ಟೆನ್ಸಿಗೆ ಬಂದ್ರೆ ಸಾಕು. ಬೇಕಾದ್ರೆ ಇನ್ನೂ ಪೇಸ್ಟ್ ಮಾಡ್ಕೋಬಹುದು, ನೀರ್ ಹಾಕೊಳ್ಳೋರು ನೀರ್ ಹಾಕೋಬಹುದು. ನಾವು ಯೂಶಲಿ ಹಾಕಲ್ಲ, ಸ್ವಲ್ಪ ಖಾರ ಖಾರ ಇರ್ಲಿ ಅಂತ. ಹಸಿ ಮೆಣಸಿನ್ಕಾಯಿ ಎಲ್ಲ ಖಾರಕ್ಕೆ ತಕ್ಕಂಗೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಸರ್, ಅವ್ರವ್ರ ಖಾರ ತಿನ್ನೋ ಲೆವೆಲ್ಗೆ. ಗ್ರೀನ್ ಚಟ್ನಿ ಇಷ್ಟೇ, ಇದಕ್ಕೆ ಒಗ್ಗರಣೆ ಏನಿಲ್ಲ, ಏನೂ ಇಲ್ಲ ಸರ್, ಅಷ್ಟೇ. ಸೊ ಇವಾಗ ಈ ಗ್ರೀನ್ ಚಟ್ನಿ ಪಕೋಡ ಒಳ್ಳೆ ತಿನ್ಬೋದು ಅಂದ್ವಿ. ಪಕೋಡ, ಬಜ್ಜಿ, ಬಾಳೆಕಾಯಿ ಬಜ್ಜಿ, ಸಮೋಸ. ಹಾ, ಚಟ್ನಿ ತೋರಿಸ್ಬಿಟ್ರಿ, ಅದ್ರೊಟ್ಟಿಗೆ ಬ್ರೆಡ್ ಪಕೋಡ ಅಂದ್ರಿ. ನನಗೆ ಬಹಳ ಇಷ್ಟ. ಒಳ್ಳೆ ಸ್ನ್ಯಾಕ್ಸ್ ಅದು ಈವ್ನಿಂಗ್, ಅದ್ಭುತ. ಅದರೊಳಗೆ ಪಕೋಡ ಮತ್ತು ಈ ಸ್ಯಾಂಡ್ವಿಚಸ್ಸು. ಸೊ ಇವತ್ತು ನೀವು ಸ್ಟಾಪ್ ಮಾಡಿದ್ದು ರೀಸ್ಟಾರ್ಟ್ ನಮ್ಮಿಂದ ಆಗ್ತದೆ ಅಂತ ಅರ್ಥ ಆಯ್ತು. ಸೊ ವೀಕ್ಷಕರೇ, ಬ್ರೆಡ್ ಪಕೋಡ ಕಾಮ್ಡೌನ್ ಕೆಫೆ ನಿಮ್ಗೆ ಸಿಗುತ್ತೆ. ಮಾಡೋದು ನೋಡ್ಬೋಣ. ನಾನು ಫಸ್ಟ್ ಒನ್ಸ್ ನಮ್ಮ ಕೆಫೆಯಲ್ಲಿ ಸ್ಟಾರ್ಟ್ ಮಾಡಿದ್ವಿ ಇದು ಬ್ರೆಡ್ ಪಕೋಡ ಅಂತ, ಮತ್ತೆ ಮಧ್ಯೆ ಸ್ಟಾಪ್ ಮಾಡಿದ್ವಿ. ಈಗ ನೆಕ್ಸ್ಟ್ ಇದರಿಂದ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಒತ್ತಾಯದ ಮೇರೆಗೆ. ಸರ್, ಇದಕ್ಕೆ ನಾನು ಒಂದು 10 ರಿಂದ 12 ಆಲೂಗಡ್ಡೆ ತಗೊಂಡಿದ್ದೀನಿ. ಆಮೇಲೆ ಒಂದು 5 ಈರುಳ್ಳಿ, 2 ಕ್ಯಾಪ್ಸಿಕಮ್, 3 ಕ್ಯಾರೆಟ್, ಅರ್ಧ ಬಟ್ಲು ಧನಿಯಾ, ಅರ್ಧ ಬಟ್ಲು ಜೀರಿಗೆ, ಆಮೇಲೆ ಇದೊಂದು 2 ಇಂಚು ಶುಂಠಿ ತಗೊಂಡಿದ್ದೀನಿ, 1 ಗಡ್ಡೆ ಬೆಳ್ಳುಳ್ಳಿ, ಒಂದು 5 ರಿಂದ 6 ಹಸಿ ಮೆಣಸಿನಕಾಯಿ. ಸರ್, 2 ಸ್ಪೂನ್ ಗರಂ ಮಸಾಲ, 2 ಸ್ಪೂನ್ ಕಿಚನ್ ಕಿಂಗ್ ಮಸಾಲಾನು ತಗೋಬೇಕಾಗುತ್ತೆ. ಜೊತೆಗೆ ಒಂದು ಅರ್ಧ ಬಟ್ಲು ಹುರಿದಿರೋದು ಅಥವಾ ಕರ್ದಿರೋ ಶೇಂಗಾ ತಗೋತಾ ಇದ್ದೀನಿ. ಇಷ್ಟು. ಇದಕ್ಕೆ ಪ್ರೀ ಪ್ರಿಪರೇಷನ್ ಇದೆ ಸರ್. ಇವಾಗ ಪ್ರೀ ಪ್ರಿಪರೇಷನ್ ಏನಂದ್ರೆ, ಇದು ಏನ್ ತಗೊಂಡಿದ್ದೀನಲ್ಲ ನಾನು, ಶುಂಠಿ, ಬೆಳ್ಳುಳ್ಳಿ, ಧನಿಯಾ, ಜೀರಿಗೆ, ಹಸಿ ಮೆಣಸಿನಕಾಯಿ, ಇದನ್ನ ನಾನು ರುಬ್ಕೋತೀನಿ. ಫಸ್ಟ್ ರುಬ್ಕೊಂಡ್ಬಿಡೋದು. ಇದನ್ನ ರುಬ್ಕೊಂಡ್ ಬಂದ್ಬಿಡ್ತೀನಿ ಸರ್ ನಾನು. ಹಾ ಸರ್, ರೆಡಿ ಆಗಿದೆ, ರುಬ್ಕೊಂಡು ಬಂದಿದ್ದೀನಿ.
ಇಷ್ಟು ಪೇಸ್ಟ್ ಆದ್ರೂ ಆಯ್ತು, ಅಥವಾ ಫೈನ್ ಪೇಸ್ಟ್ ಬೇಕನ್ನೋರಿಗೆ ಫೈನ್ ಪೇಸ್ಟ್ ಮಾಡ್ಕೋಬಹುದು. ಕರಿಯಕ್ಕೆ 200 ml ಎಣ್ಣೆ ಹಾಕೋತಾ ಇದ್ದೀನಿ ಸರ್. ಇವಾಗ ಎಣ್ಣೆ ಕಾದಿದೆ. ಓಕೆ, ಬ್ರೆಡ್ ಪಕೋಡಾದು ಪ್ರಾಸೆಸ್ ರೆಡಿ ಮಾಡ್ಕೊಳ್ಳೋಣ. ಎಸ್. ನಾನು ಇದಕ್ಕೆ ಫಸ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಹಾಂ, ನೋಡಿದ್ರೆ ಸಿಡಿತಾ ಇದೆ. ಅದೇ ಟೈಮಲ್ಲಿ ಕರ್ಬೇವು ಹಾಕೋತಾ ಇದ್ದೀನಿ. ಸಾಸಿವೆ ಒಂದು 2 ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಸರ್. ನಾನು 2 ಸ್ಪೂನ್ ಅಷ್ಟು ಜೀರಿಗೆನೂ ಹಾಕೋತಾ ಇದ್ದೀನಿ ಇದಕ್ಕೆ. ಇವಾಗ ಇದಕ್ಕೆ ಫಸ್ಟು ನಾವೇನು ಹೆಚ್ಚಿಟ್ಕೊಂಡಿದ್ವಿ ಈರುಳ್ಳಿ, ಕ್ಯಾರೆಟು ಮತ್ತೆ ಕ್ಯಾಪ್ಸಿಕಮು. ಎಷ್ಟು ಸರ್? ಈರುಳ್ಳಿ ಒಂದು 5, ಕ್ಯಾರೆಟ್ 3, ಕ್ಯಾಪ್ಸಿಕಮ್ 2, 4ರಿಂದ 5 ಈರುಳ್ಳಿ. ಇವಾಗ ಇದನ್ನೆಲ್ಲ ಫಸ್ಟ್ ಇದನ್ನ ರೋಸ್ಟ್ ಮಾಡ್ಕೊಂಡ್ಬೇಡ ಎಲ್ಲ. ಇವಾಗ ಉಪ್ಪು ಬಿಲ್ಡ್ ಮಾಡ್ಕೊಳ್ತಾ ಹೋಗೋಣ ಸರ್. ಇದಕ್ಕೆ ಫಸ್ಟ್ ತರಕಾರಿ ಒಂದು ಸ್ವಲ್ಪ ರೋಸ್ಟ್ ಆಗೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. 1.5 ಚಮಚ ಹಾಕೋತಾ ಇದ್ದೀನಿ ಸರ್ ನಾನು. 1.5 ಚಮಚ ಅರಿಶಿನ. ಹೌದು. ಇನ್ಮೇಲೆ ವೀಕ್ಷಕರು ಇದು ಕಾಮ್ಡೌನ್ ಕೆಫೆಲ್ ಸಿಗುತ್ತೆ, ಇವಾಗ ಬಂದ್ಬಿಡಿ ಸರ್. ನಾವು ಇವಾಗ ಈ ತರಕಾರಿ ಯಾವಾಗ ಬೆಂದಿದೆ ಅಂತ ಗೊತ್ತಾಗತ್ತೆ ಅಲ್ಲ, ನಮಗದು ಸ್ಮೆಲ್ ಅಲ್ಲಿ ಗೊತ್ತಾಗತ್ತೆ ತರಕಾರಿ ಬೆಂದಿದೆ ಅಂತ. ನಾನು ಈ ಸ್ಟೇಜ್ ಅಲ್ಲಿ ನಾವೇನ್ ರುಬ್ಕೊಂಡ್ವಿ ಅಲ್ಲ ಅದನ್ನ ಹಾಕೊಳ್ಳೋಣ ಇದಕ್ಕೆ. ರುಬ್ಕೊಂಡಿರೋ ಮಿಶ್ರಣನ ನಾವೇನೋ ಸುಮ್ಮನೆ ಬ್ರೆಡ್ ಪಕೋಡ ಅಂತ ಈಸಿಯಾಗಿ ತಿಂದ್ಬಿಡ್ತೀವಿ, ಅದರಿಂದ ಇಷ್ಟೊಂದಿರ್ತದೆ. ಎಷ್ಟು ಪ್ರಾಸೆಸ್ ಸರ್. ಅದಾದ್ಮೇಲೆ ನಾನು ಮುಂಚೆನೂ ಹೇಳ್ದಂಗೆ ನಮ್ಗೆ ಆರ್ಡರ್ ಬಂದಾಗ್ಲೇ ನಾವು ಹಿಟ್ಟು ಕಲಿಸ್ಕೊಳ್ಳೋದು, ಬ್ರೆಡ್ಗೆ ಇದು ಒಗ್ಗರಣೆ ಪ್ಯಾಕ್ ಮಾಡೋದು, ಇದನ್ನ ಮಾಡಿ ಎದ್ಬಿಟ್ಟು ಹಾಕೋದು. ಸೊ ಎವ್ರಿ ಆರ್ಡರ್ ಒಂದು 10 to 15 ಮಿನಿಟ್ಸ್ ತಗೊಳುತ್ತೆ ಸರ್. ಇವಾಗ ಘಮ ಬದಲಾಗಿದೆ ಸರ್. ಅದು ನಾವೇನ್ ಮಸಾಲ ಹಾಕೊಂಡ್ವಿ ಅದು ಕರೆಕ್ಟ್ ಆಗಿ ಕುಕ್ ಆಗಿದೆ. ಈ ಸ್ಟೇಜ್ ಅಲ್ಲಿ ನಾವು ಇದಕ್ಕೆ ಅದೇನ್ ಬೇಯಿಸ್ಕೊಂಡಿರ್ತೀವಿ ಆಲೂಗಡ್ಡೆ ಹಾಕೊಂಡ್ಬಿಡೋಣ. ಸರ್ ಇವಾಗ ನಾವು ನೋಡಿದೀವಿ, ಆಲೂಗಡ್ಡೆ ಕರೆಕ್ಟ್ ಆಗಿ ಬಾಣ್ಲಿ ಬಿಟ್ಕೊಂಡಿದೆ. ಇದರ ಅರ್ಥ ಇದು ಬೆಂದಿದೆ ಅಂತ. ನಾವ್ ಈ ತರ ಪೂರ್ತಿ ಬೆಂದಿರೋ ಸ್ಟೇಜ್ ಅಲ್ಲಿ ನಾವೇನ್ ಗರಂ ಮಸಾಲ ಮತ್ತೆ ಇದು ಕಿಚನ್ ಕಿಂಗ್ ಮಸಾಲ ತಗೊಂಡಿದ್ವಿ 2 ಸ್ಪೂನು, ಅದನ್ನ ಈ ಸ್ಟೇಜ್ ಅಲ್ಲಿ ಸೇರಿಸ್ಕೊತೀವಿ. ಯಾವುದೇ ಗರಂ ಮಸಾಲ ಹಾಕೋಬಹುದು, ಯಾವ್ದಾದ್ರು ಗರಂ ಮಸಾಲ ಒಂದು ಹಾಕೊಂಡ್ರು ಸಾಕು. ಸರ್ ನಾನು ಉಪ್ಪು ಅಡ್ಜಸ್ಟ್ ಮಾಡ್ತಾ ಹೋಗ್ತೀನಿ ಇದಕ್ಕೆ. ನಾನೇನು ಹುರಿದಿರೋ ಶೇಂಗಾ ಹೇಳಿದ್ನಲ್ಲ ಸರ್, ಅದನ್ನ ಈ ಸ್ಟೇಜ್ ಅಲ್ಲಿ ನಾವು ಆಡ್ ಮಾಡ್ಕೋತೀವಿ. ಒಳ್ಳೆ ಘಮ. ಸೊ ಇಲ್ಲಿ ನಿಮ್ ಕಿಚನ್ ಅಲ್ಲಿ ಗೊತ್ತಾಗುತ್ತೆ ಎಲ್ಲ ಆರ್ಡರ್ಗಳು. ಹೌದು ಸರ್. ಇವಾಗ ಅಲ್ಲಿ ಕೌಂಟರ್ ಅಲ್ಲಿ ಆರ್ಡರ್ ಬಂತು ಅಂದ್ರೆ ಕಿಚನ್ಗೆ ಇಲ್ಲಿ ಬಂದ್ಬಿಡುತ್ತೆ ಆರ್ಡರ್. ಇವಾಗ ನೀಟಾಗಿ ಗೊತ್ತಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಗಾರ್ನಿಶ್ ಮಾಡ್ಕೋತೀನಿ ಫ್ಲೇವರ್ಗೆ. ಸರಿ, ಇದು ಆಗೋಯ್ತು. ಇವಾಗ ಲಾಸ್ಟ್ ಸ್ಟೇಜಸ್ ಅಲ್ಲಿ ಒಲೆ ಆರ್ಸಾದ್ಮೇಲೆ ಕೊತ್ತಂಬರಿ ಗಾರ್ನಿಶಿಂಗ್ ಹಾಕೋತಾ ಇದ್ದೀನಿ. ಇದು ಆಲೂ ಮಸಾಲ ಅಂತಾನೆ ಹೇಳಿ. ಆಲೂ ಮಸಾಲ ರೆಡಿ. ನಮ್ಮ ಕನ್ನಡದವರಿಗೆ ಆಲೂಗಡ್ಡೆ ಮಸಾಲೆ. ಆಲೂಗಡ್ಡೆ ಮಸಾಲೆ, ಆಲೂ ಮಸಾಲೆ ಅಲ್ಲ, ಕರೆಕ್ಟ್. ಮಸಾಲೆ ರೆಡಿ ಆದ್ಮೇಲೆ ನೆಕ್ಸ್ಟ್ ಪೋಸ್ಟ್ ಪ್ರಾಸೆಸಿಂಗ್ ಹೇಳ್ತೀನಿ. ಇದು ನಾವು ಬ್ರೆಡ್ ಸ್ಲೈಸಸ್ ತಗೊಂಡಿದೀವಿ. ನೀವು ಬೇಕಾದ್ರೆ ವೀಟ್ ಬ್ರೆಡ್ ತಗೋಬಹುದು, ಯಾವ್ದಾದ್ರು ವೇರಿಯಂಟ್ ಬ್ರೆಡ್ ತಗೋಬಹುದು. ನಾವು ಸಿಂಪಲ್ ಆಗಿ ಬೇಕರಿಯಲ್ಲಿ ಯಾವ್ದು ಸಿಗುತ್ತೋ ಈಸಿಯಾಗಿ ಆ ಬ್ರೆಡ್ ತಗೋತೀವಿ. ವಿಡಿಯೋಗೋಸ್ಕರ ನೀವು ಬೇಕಾದ್ರೆ ವೀಟ್ ಬ್ರೆಡ್ ಕೊಡ್ತೀರಾ? ವೀಟ್ ಬ್ರೆಡ್ ಮಾಡ್ತೀವಿ ಸರ್. ಇವಾಗ ನಾವು ಹೇಗೆ ಬ್ರೆಡ್ ಬಟರ್ ಜಾಮ್ಗೆ ಜಾಮ್ ಮತ್ತೆ ಬಟರ್ ಸ್ಪ್ರೆಡ್ ಮಾಡ್ಕೋತೀವಲ್ಲ, ಆ ತರ ಆಲೂ ಮಸಾಲ ಸ್ಪ್ರೆಡ್ ಮಾಡ್ಕೋಬೇಕು. ಓಕೆ ಓಕೆ. ಓಹೋ, ನೋಡಿ ಇದು ನಾವು ಸ್ಪ್ರೆಡ್ ಮಾಡ್ಕೊಂಡು ಸ್ಯಾಂಡ್ವಿಚ್ ಹೇಗೆ ಮಾಡ್ಕೋತೀವಲ್ಲ ಸರ್, ಆ ತರ ಸ್ಯಾಂಡ್ವಿಚ್ ಮಾಡ್ಬಿಡೋಣ ಆಲೂ ಮಸಾಲಾನ. ಇದನ್ನ ಸ್ವಲ್ಪ ನೀಟಾಗಿ ಎಲ್ಲಾ ಕಡೆ ಸ್ಪ್ರೆಡ್ ಆಗೋ ತರ ಪ್ರೆಸ್ ಮಾಡ್ಕೊಂಡು ಇದನ್ನ ಅರ್ಧ ಪೀಸ್ ಹೀಗೆ ಕಟ್ ಮಾಡ್ಕೋತೀವಿ. ಈಗ ಅರ್ಧ ಮಾಡ್ಕೋತೀವಿ. ಇದು 1 ಪ್ಲೇಟ್ ಲೆಕ್ಕ ಸರ್. 1 ಪ್ಲೇಟ್ ಲೆಕ್ಕ 2 ಪೀಸ್. ನಾನು ಅದನ್ನ ಮಾಡ್ಕೊಳ್ಳೋದ್ರಲ್ಲಿ ಕಿಶೋರ್ ನಾರ್ಮಲ್ ಬಜ್ಜಿಗೆ ಹೆಂಗ್ ಮಾಡ್ಕೋತೀವಿ ಕಡ್ಲೆ ಹಿಟ್ಟು ರೆಡಿ ಮಾಡ್ಕೋತಾ ಇದ್ದಾನೆ. ಕಡ್ಲೆ ಹಿಟ್ಟು ರೆಡಿ ಮಾಡ್ಕೊಳ್ತೀವಿ. ಓಕೆ ಓಕೆ. ಮಿರ್ಚಿ ಬಜ್ಜಿ ಮಾಡ್ತೀವಲ್ಲ ಅದೇ ತರ ಸೇಮ್ ಸರ್. ಅವಶ್ಯಕತೆ ಇದ್ದಷ್ಟು ಉಪ್ಪು, ಅವಶ್ಯಕತೆ ಇದ್ದಷ್ಟು ಸೋಡಾ. ಸೊ ಇದಾಗಲೇ ನಮ್ಮ ಅರ್ಲಿಯರ್ ವಿಡಿಯೋದಲ್ಲಿ ಇದೆಯಲ್ಲ, ಸೇಮ್ ಅಲ್ಲ? ಸೇಮ್ ಸರ್. ಮಿರ್ಚಿ ಬಜ್ಜಿ ವಿಡಿಯೋ ಅಲ್ಲಿ ಇದೆ, ಬಾಳೆಕಾಯಿ ಬಜ್ಜಿಯಲ್ಲೂ ತೋರಿಸಿದೆ. ಅದೇ ಹಿಟ್ಟು, ಕನ್ಸಿಸ್ಟೆನ್ಸಿ ಸೇಮ್ ಹಿಟ್ಟು ಸರ್ ಹೋಗೋದು. ಸರ್ ಇವಾಗ ಇವ್ನು ಇದನ್ನ ಹಾಕ್ತಾನೆ ನೋಡಿ. ಇದು ತುಂಬಾ ಹುಷಾರಾಗಿರ್ಬೇಕು, ಬ್ರೆಡ್ ಮುರಿಯೋ ಚಾನ್ಸಸ್ ಇರುತ್ತೆ. ನಾವು ಕೈಯಲ್ಲಿ ಎಷ್ಟು ಹಗುರವಾಗಿ ಹಾಕಕ್ ಸಾಧ್ಯನೋ ಅಷ್ಟು ಹಗುರವಾಗಿ ಹಾಕ್ಬೇಕು. ನಾವು ಇದನ್ನ ಮಹಾರಾಷ್ಟ್ರ, ಗೋವಾ ಅಲ್ಲೆಲ್ಲ ಸಿಗುತ್ತಿದೆ. ಇವತ್ತು ಗೋವಾದಲ್ಲಿ ಸಿಗೋದು ಇಲ್ಲಿ ಸಿಗ್ತದೆ ಕಾಮ್ಡೌನ್ ಕೆಫೆ. ಸಹಕಾರಗರ ಬಂದ್ಬಿಡಿ.
ಇದು ಆರ್ಡರ್ ಬಂದಾಗ್ಲೇ ಹಿಂಗ್ ಮಾಡಿಡ್ಬೇಕು ಸರ್, ಇಲ್ಲಾಂದ್ರೆ ಮೆತ್ತಗಾಗ್ಬಿಡತ್ತೆ. ಹೌದು. ಸೊ ಇವಾಗ ನಮಗೆ ಸದ್ಯಕ್ಕೆ 4 ಮಾಡಿ ತೋರಿಸ್ತಿದ್ದಾರೆ. ಹೌದು ಸರ್. ಮುಗಿಸ್ಬಿಡೋಣ. ಎಸ್. ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಕಾಮ್ ಡೌನ್ ಕೆಫೆಯಲ್ಲಿ ಕೂಡ ಇದು ಲೇಬರ್ ಆಫ್ ದ ಡೇ. ಹುಡುಗರಿಗೆಲ್ಲ ಗ್ರಿಮಿಟ್ ಮಾಡೋದು ಕಲಿಸ್ಬಿಟ್ಟಿರಿ ಸರ್. ಇದ್ರ ಪ್ಲೇಟಿಂಗ್ ತೋರಿಸ್ತೀನಿ. ಸರ್ ಇದು ಆಪ್ಷನಲ್, ಬೇಕಾದ್ರೆ ಸೈಡ್ಗೂ ಕೊಡ್ತೀವಿ ಅಥವಾ ಮೇಲೆ ಗಾರ್ನಿಶ್ ಮಾಡೋದು ಗಾರ್ನಿಶ್ ಮಾಡ್ತೀವಿ. ಆಮೇಲೆ ಇದಕ್ಕೆ ಮೇಲೆ ಚಾಟ್ ಮಸಾಲ ಹಾಕ್ತೀವಿ, ಕೊತ್ತಂಬರಿ ಹಾಕ್ತೀವಿ, ಕೊಡ್ತೀವಿ. ನಮಗೇನು ಬೇಡ ಇವತ್ತು. ಅದಕ್ಕೆ ಸರ್ ನಮ್ಮ ಮನೆ ರಸದೂಟ ವೀಕ್ಷಕರಿಗೋಸ್ಕರ ನಮ್ಮ ಕಾಮ್ ಡೌನ್ ಕೆಫೆಯಲ್ಲಿ ಇವತ್ತಿಂದ ಬ್ರೆಡ್ ಪಕೋಡ ಸ್ಟಾರ್ಟ್ ಮಾಡಿದೀವಿ, ರೀಸ್ಟಾರ್ಟ್ ಮಾಡಿದೀವಿ. ಬನ್ನಿ ಟೇಸ್ಟ್ ಮಾಡಿ. ಥ್ಯಾಂಕ್ ಯು ನೋಡ್ರಿ, ಇವತ್ತು ಮನೆ ರಸೂಟ ನಿಮಗಾಗಿ ಮರೆತು ಹೋದ ಅಥವಾ ಅವರೇ ನಿಲ್ಲಿಸಿ ಬಿಟ್ಟಿದ್ದ ರೆಸಿಪಿ ಒಂದು ಡಿಶ್ಶು ಕಾಮ್ ಡೌನ್ ಕೆಫೆಯಲ್ಲಿ ಶುರುವಾಗಿದೆ. ಬ್ರೆಡ್ ಪಕೋಡ, ಕದರ ಮಂಡಲ್ಗಿ, ಕಡಲೆ ಹಿಟ್ಟು, ಅದ್ರ ಬಗ್ಗೆ ಗೊತ್ತು ನಿಮಗೆ. ಹಾವೇರಿಯಿಂದ ಟ್ರ್ಯಾಕ್ಟರ್ ಬ್ರ್ಯಾಂಡ್ ಕಡಲೆ ಹಿಟ್ಟು ಬಗ್ಗೆ ಗೊತ್ತು. ಆದರೆ ಇನ್ನೊಂದು ಗೊತ್ತಿದ್ದಿಲ್ಲ ನಮಗೆ, ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಏನಂದರೆ ಗ್ರೀನ್ ಚಟ್ನಿ ಫೇಮಸ್ಸು, ಅದು ರೆಸಿಪಿ ತೋರಿಸಿ ಅಂದ್ವಿ. ಅದರೊಟ್ಟಿಗೆ ಈ ಬ್ರೆಡ್ ಪಕೋಡ ಶುರು ಮಾಡಿ ಮತ್ತೆ ಸ್ಟಾಪ್ ಮಾಡಿದ್ರಂತೆ. ಯಾಕಂದರೆ ಅದರಿಂದ ಒಂದು ಪ್ರಾಸೆಸ್ ಇದೆ, ಆ ಪ್ರಾಸೆಸ್ಸು ಈ ರಶಲ್ಲಿ ಭಾಳ ಕಷ್ಟ ಅಂತ. ಬಟ್ ಇವತ್ತು ನಾವು ವೀಡಿಯೋ ಮಾಡಿದ್ದಕ್ಕೆ ಅವರಿಗೆ ಒಂದು ಮೋಟಿವೇಶನ್ ಸಿಕ್ಕಿದೆ. ಅದು ನಿಮ್ಮಿಂದ. ನಮ್ಮ ವೀಕ್ಷಕರು ವೀಡಿಯೋ ನೋಡಿ ಬರ್ತಾರೆ, ಇಲ್ಲಿಗೆ ಕೇಳ್ತಾರೆ ಅಂದ್ಬಿಟ್ಟು ಇವತ್ತಿಂದ ಬ್ರೆಡ್ ಪಕೋಡ ಇಲ್ಲಿ ಶುರು. ನಾವು ಟೇಸ್ಟ್ ನೋಡೋಕ್ಕೆ ಶುರು. ಅದ್ಭುತವಾದದ್ದನ್ನೇ ಇಲ್ಲಿ ಮುಚ್ಚಿಟ್ಬಿಟ್ಟಿದ್ರು ಅಂತ ಪಕೋಡ. ಎಲ್ಲ ಬಜೆಗಳ ಮೇಲೆ ತನ್ನದೇ ಆದ ಒಂದು ಸ್ಥಾನ, ತನ್ನ ಸಿಂಹಾಸನ ಮೇಲೆ ಇದು ಕೂಡುತ್ತೆ. ಇದು ಬ್ರೆಡ್ಡಿಂದು ಅಥವಾ ಕಡಲೆ ಹಿಟ್ಟಿಂದು ಆ ಮಸಾಲಾದು ಎದುರು ರುಚಿ ಇದು ಅಂತ ಕಂಡುಹಿಡಿದ್ರೆ ನೀವೇ ಅದ್ಭುತ. ನೀವೆಲ್ಲ ನಿಮ್ಮಂಥ ಅದ್ಭುತ ವ್ಯಕ್ತಿಗಳಿಗಾಗಿ ಈ ಅದ್ಭುತ ಬ್ರೆಡ್ ಪಕೋಡ ಕಾಮ್ ಡೌನ್ ಕೆಫೆಯಲ್ಲಿ ಸಿಗುತ್ತೆ. ಆಹಾ, ಗ್ರೀನ್ ಚಟ್ನಿ ಮಾಡಿ ಶುರು ಮಾಡ್ಬಿಡೋಣ. ಕಸ್ಟಮರ್ ಸುಮ್ಮನೆ ಹಾಕಿ ಕೇಳ್ತಾರೆ, ಕಾಮೆಂಟ್ಸ್ ಹಾಕಿ ಸೂಪರ್ ಆಗಿದೆ, ಇದು ರೆಸಿಪಿ ತೋರಿಸಿ ಅಂತ. ಸುಳ್ಳು ಹೇಳಂಗಿಲ್ಲ. ಅಪ್ಪ ನೋಡಿರಿ, ಈ ಗ್ರೀನ್ ಚಟ್ನಿಗಾಗೂ ಬರ್ತಾರೆ ಕೆಲವರು. ಇವತ್ತು ನೀವು ಬ್ರೆಡ್ ಪಕೋಡಗೋಸ್ಕರ ಬನ್ನಿ, ನಾನಂತೂ ಮುಗಿಸ್ತೀನಪ್ಪ. ನೋಡಿರಿ, ಗ್ರೀನ್ ಚಟ್ನಿ ಇದ್ಮೇಲೆ ಇಲ್ಲೊಂದು ಆಲೂ ಬೋಂಡ ತಂದು ಇಟ್ಬಿಟ್ರು. ನಮ್ಮ ಒಂದು ತಂಡಕ್ಕೆ ಇವತ್ತು ಹಬ್ಬ, ಪಕೋಡ ಬಜ್ಜಿ ಹಬ್ಬ. ಸೊ ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.